ನಮಸ್ಕಾರ. ಧರ್ಮಸ್ಥಳದಲ್ಲಿ ಶುರುವಾಗುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಜಾನ್ವರಿ 3 ಇವತ್ತು ಬೆಳ್ತಂಗಡಿ ಕೋರ್ಟಲ್ಲಿ ಒಂದಷ್ಟು ವಾದ ಪ್ರತಿವಾದ ಕೂಡ ನಡೆದಿರುವಂಥದ್ದು. ನಮ್ಮ ಜೊತೆಗೆ ಇದರ ಬಗ್ಗೆ ಮಾತಾಡೋಕೆ ವಿಜಯ್ ವಾಸು ಪೂಜಾರಿ ಅವರು ಕೂಡ ಇದ್ದಾರೆ. ಅವ್ರ ಹತ್ರನೇ ಕೇಳ್ತಾ ಹೋಗೋಣ ಏನೆಲ್ಲ ಆಯಿತು ಇವತ್ತು ಕೋರ್ಟಲ್ಲಿ ಅಂತ. ಸರ್ ನಮಸ್ತೆ. ಏನೆಲ್ಲ ಆಯಿತು ಇವತ್ತು ಕೋರ್ಟಲ್ಲಿ? ಧರ್ಮಸ್ಥಳದ ಅಪ್ಲಿಕೇಶನ್ ಅನ್ನು ಕೂಡ ಹಾಕಿದ್ರು ಅಂತ ಹೇಳಿದ್ರೆ ಸಂತ್ರಸ್ತ ಧರ್ಮಸ್ಥಳ ಅನ್ನುವಂಥ ವಿಚಾರ. ಇವತ್ತು ವಾದ ಪ್ರತಿವಾದ ಹೇಗಿತ್ತು ಅಂತ ಸರ್? ಫಸ್ಟ್ ಆಫ್ ಆಲ್ ಈಗ ತನಿಖೆ ಹಂತದಲ್ಲಿರುವುದರಿಂದ ನಾನು ಮಾತಾಡೋದು ತಪ್ಪಾಗುತ್ತೆ. ಆದರೆ ಮಾಹಿತಿ ಕೊಡಬೇಕಾಗಿರುವುದು ನನ್ನ ಕರ್ತವ್ಯ ಆಗಿರುವುದರಿಂದ ನಾನು ಕೊಡಲೇಬೇಕು. ಧರ್ಮಸ್ಥಳದವರು ನಮ್ಮನ್ನು ವಿಕ್ಟಿಮ್ ಆಗಿ ಸೇರಿಸಬೇಕು ಅಂತ 2Y BNSS ಅಲ್ಲಿ ಅವರು ಅಪ್ಲಿಕೇಶನ್ ಅನ್ನು ಸಲ್ಲಿಸಿಕೊಂಡಿದ್ದಾರೆ. ಅದರ ಮೇಲೆ ನಾವು ಆಕ್ಷೇಪಣೆಗೆ ಅವಕಾಶ ಕೇಳಿದ್ದೇವೆ. ಇದೇ ಜನವರಿ 23ಕ್ಕೆ ಅದರ ಮೇಲೆ ನಾವು ಆಕ್ಷೇಪಣೆ ಸಲ್ಲಿಸಿ ಅದರ ಮೇಲೆ ವಿಸ್ತೃತವಾದಂತಹ ವಾದವನ್ನು ಆ ಕಡೆ ಮತ್ತೆ ನಾವು ಕೂಡ ಅದರ ಬಗ್ಗೆ ಮಾಡಲಿಕ್ಕೆ ಇದ್ದೇವೆ. ಸುಪ್ರೀಂ ಕೋರ್ಟ್ ಮತ್ತು ಇತರ ಹೈಕೋರ್ಟಿನ ತೀರ್ಪುಗಳನ್ನು ಉಲ್ಲೇಖ ಮಾಡಿ ನಾವು ವಾದ ಮಂಡಿಸಲಿಕ್ಕಿದ್ದೇವೆ. ಸರ್, ಇವತ್ತು ಸೆಕ್ಷನ್ 215 ಅಡಿಯಲ್ಲಿ SIT ಅವರು ಅಭಿಯೋಜನೆಯವರ ಮುಖಾಂತರ ಒಂದು ಅರ್ಜಿ ಸಲ್ಲಿಸಿದ್ರು. ಅಂದ್ರೆ ಈಗ ಇಷ್ಟು ಜನರನ್ನು ಆರೋಪಿಯಾಗಿ ಕನ್ಸಿಡರ್ ಮಾಡಬೇಕು ಅಂತ ಎರಡರಿಂದ, ಅಂದ್ರೆ ಮಹೇಶ್ ತಿಮ್ಮರೋಡಿ ಇರಬಹುದು, ಅಥವಾ ಜಯಂತ್ ಇರಬಹುದು, ಅಥವಾ ವಿಠಲಗೌಡ ಇರಬಹುದು, ಅಥವಾ ಗಿರೀಶ್ ಮಟ್ಟಣ್ಣ ಇರಬಹುದು, ಸುಜಾತಾ ಭಟ್ ಅವರು ಇರಬಹುದು. ಸರಿಯಾ? ಮಾನ್ಯ ನ್ಯಾಯಾಲಯ ಕೂಡ ನಮ್ಗೆ ಹೇಳಿದಿಷ್ಟೇ. ನಾನು ನ್ಯಾಚುರಲ್ ಜಸ್ಟಿಸ್ ಅಡಿಯಲ್ಲಿ ಎರಡೂ ಕಡೆಯವರಿಗೆ ಅವಕಾಶ ಕೊಡ್ತೇನೆ. ಈಗ ಸದ್ಯದ ಮಟ್ಟಿಗೆ ಸಂಪೂರ್ಣ ವರದಿ, ಅಂದ್ರೆ ಚಾರ್ಜ್ ಶೀಟ್ ಫೈನಲ್ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿಕೊಂಡಿಲ್ಲ. ಅದರಿಂದ ಈ ಸಂದರ್ಭದಲ್ಲಿ ಈ ಅರ್ಜಿಯ ಬಗ್ಗೆ ತೀರ್ಮಾನ ಮಾಡುವುದಿಲ್ಲ ಅಂತ ಮಾನ್ಯ ನ್ಯಾಯಾಲಯ ಅಂದ್ರೆ ಕೆಪ್ಟ್ ಅಬೇಯನ್ಸ್ ಅಲ್ಲಿ ಇಟ್ಟಿದೆ. ಹಾಗಾದ್ರೆ ಯಾವ ಕಾರಣಕ್ಕಾಗಿ SIT ಅವರು ಈ ವರದಿಯನ್ನು ಕೊಟ್ಟರು ಅಂತ? ಸರ್, ಈಗ ಆ ಬಗ್ಗೆ ನಾನು ಈಗ ಹೇಳಿಕ್ಕೆ ಆಗಲ್ಲ. ತನಿಖೆ ಹಂತದಲ್ಲಿ ಇದೆ. ಮುಂದಿನ ದಿನಗಳಲ್ಲಿ ಅದಕ್ಕೆ ನಾನು ತಮ್ಮ ಮುಂದೆ ಉತ್ತರವನ್ನು ನೀಡಲಿಕ್ಕೆ ಇದ್ದೇನೆ. ಸರ್, ಕೋರ್ಟ್ ಅಲ್ಲಿ ಏನಾದರೂ ಹೇಳಿದ್ರೆ SIT ಅವರು ಯಾವ ಕಾರಣಕ್ಕಾಗಿ ಕಂಪ್ಲೇಂಟ್ ರಿಪೋರ್ಟ್ ಅನ್ನು ಹಾಕಿದ್ದಾರೆ ತರಾತುರಿ? ಸರ್, ಅದರ ಬಗ್ಗೆ ಸಹಾಯಕ ಅಭಿಯೋಜಕರವರು ವಾದ ಮಂಡಿಸಿದ್ದಾರೆ. ಅವರ ಅರ್ಜಿಯನ್ನು ಪುರಸ್ಕಾರ ಮಾಡಬೇಕು ಅಂತ ಕೇಳಿಕೊಂಡ್ರು. ಆದ್ರೆ ಅದಕ್ಕೆ ನಾವು ತಕರಾರನ್ನು ಮಾನ್ಯ ನ್ಯಾಯಾಲಯದಲ್ಲಿ ವ್ಯಕ್ತಪಡಿಸಿದ್ದೇವೆ. ಸರ್, ಈಗ ಅಕ್ಯೂಸ್ಡ್ ಮಾಡುವಂತದ್ದು ಕೋರ್ಟ್ಗೆ ಇರುವಂತಹ ಆಪ್ಷನ್ ಅಂತ ಹೇಳಿ, ಈಗ ಫಾರ್ ಎಕ್ಸಾಂಪಲ್ ಹೇಳುವುದಾದ್ರೆ SIT ಅವರು ಕಂಪ್ಲೇಂಟ್ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ, ಇವರನ್ನು ಆರೋಪಿ ಮಾಡಬೇಕು ಅನ್ನುವಂತಹ ವಿಚಾರದಲ್ಲಿ. ನಂತರ ಇಲ್ಲಿ ಮತ್ತೊಮ್ಮೆ ಅಕ್ಯೂಸ್ಡ್ ಮಾಡುವಂತದ್ದು ಹೇಗೆ? ಸರ್, ಆಲ್ರೆಡಿ ಹೈಕೋರ್ಟ್ ಏನ್ ಹೇಳಿದೆ ಅಂದ್ರೆ ತಾವು ಯಾವುದೇ ತರತುರಿಯ ನಿರ್ಧಾರ ಮಾಡಬಾರ್ದು, ಮತ್ತೆ ಒತ್ತಾಯಪೂರ್ವಕವಾದಂತ ಕ್ರಮ ಕೈಗೊಳ್ಳಬಾರ್ದಂತ ಮಾತ್ರ ಆದೇಶ ಮಾಡಿದೆ. ಈ ಕಾರಣಕ್ಕಾಗಿ ಕೋರ್ಟ್ನ ಮೊರೆ ಹೋಗಿರುವಂತದ್ದು SIT ಅಂತ ಹೇಳಿದ್ರೆ ಇವರನ್ನು ಅಕ್ಯೂಸ್ ಮಾಡಬೇಕು, ಅದಕ್ಕೆ ಕೋರ್ಟ್ ಪರ್ಮಿಷನ್ ಕೊಡಬೇಕು ಅನ್ನುವಂತ ವಿಚಾರದಲ್ಲಿ SIT ಅವರು ಹಾಕಿದಂತ ಕಂಪ್ಲೇಂಟ್ ರಿಪೋರ್ಟ್ ಅಂತ. ಸರಿ, ಈಗ ಏನಾಗಿದೆ ಅಂದ್ರೆ SIT ಅವರು ಸೆಕ್ಷನ್ 215 ಆಫ್ BNSS 2023 ಅಡಿಯಲ್ಲಿ ಅಪ್ಲಿಕೇಶನ್ ಅನ್ನು ಅಭಿಯೋಜನೆಯವರ ಮುಖಾಂತರ ಹಾಕಿಕೊಂಡಿದ್ದಾರೆ. ಆದ್ರೆ ಮಾನ್ಯ ನ್ಯಾಯಾಲಯ ಅದರ ಬಗ್ಗೆ ಈ ಸಂದರ್ಭದಲ್ಲಿ ತೀರ್ಮಾನ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ಸಂಪೂರ್ಣ ವರದಿ ಬಂದ ನಂತರ, ಯಾಕಂದ್ರೆ ಹಲವಾರು ವಿಧಿವಿಜ್ಞಾನದ ವರದಿ ಬರ್ಲಿಕ್ಕಿದೆ. ಅದರಿಂದ ಸಂಪೂರ್ಣ ವರದಿ ಬರದೆ ನಾನು ಈಗ ಅದನ್ನು ಕೆಪ್ಟ್ ಅಬೇಯನ್ಸ್ ಅಲ್ಲಿ ಇಡ್ತೇನೆ ಅಂತ ಮಾನ್ಯ ನ್ಯಾಯಾಲಯ ಹೇಳಿದೆ. ಅದರ ಬಗ್ಗೆ ಆದೇಶ ಕೂಡ ಮಾಡಿದೆ. ಸರ್, ಚಿನ್ನ ಅಲ್ಲದೆ ಬೇರೆ ಆರೋಪಿಗಳನ್ನು ಈಗ ತನಿಖೆ ಮಾಡಬಹುದಾ? ಸರ್, ನಾವೀಗ ಆರೋಪಿ ಅಂತ ನಾವು ಯಾರನ್ನು ಕೋರ್ಟ್ ಕೂಡ ಮಾಡಲಿಲ್ಲ. ಅದರಿಂದ ನಾನು ಆ ವರ್ಡ್ ಅನ್ನು ಯೂಸ್ ಮಾಡಬಾರ್ದು. ಯಾಕಂದ್ರೆ ಇಲ್ಲಿ ನನ್ನ ಕಕ್ಷಿಗಾರರಾಗಿರುವಂತಹ ತಿಮ್ಮರೋಡಿ ಅವರನ್ನಾಗ್ಲಿ ಅಥವಾ ಬೇರೆ ಯಾರನ್ನು ಕೂಡ ಆರೋಪಿ ಆನ್ ರೆಕಾರ್ಡ್ ಆರೋಪಿ ಅಂತ ಕನ್ಸಿಡರ್ ಆಗಲಿಲ್ಲ. ಅದರಿಂದ ನಾನು ಆ ಬಗ್ಗೆ ಯಾವುದನ್ನು ಇಲ್ಲಿ ಪ್ರಸ್ತಾಪ ಮಾಡೋದು ಸಮಂಜಸ ಅಲ್ಲ ಅಂತ ನನಗೆ ಅನಿಸುತ್ತೆ. ತನಿಖೆ ಮಾಡಬಹುದು ಸರ್? ಖಂಡಿತ SIT ಅವರಿಗೆ ತನಿಖೆ ಮಾಡುವಂತ ಎಲ್ಲ ಅಧಿಕಾರಗಳಿದೆ. ಸರ್, ಎಷ್ಟು ದಿನಗಳ ಕಾಲಾವಕಾಶ ಕೊಟ್ಟಿದೆ ಫೈನಲ್ ರಿಪೋರ್ಟ್ಗೆ? ಸರ್, ಫೈನಲ್ ಆದಷ್ಟು ಬೇಗ ಸಲ್ಲಿಸಬೇಕು ಅಂತ ಅಲ್ಲಿ ರಾಜಶೇಖರ್ ಅವರು ಮನವಿ ಮಾಡಿಕೊಂಡ್ರು. ಆದ್ರೆ ಈಗ ಅದು ನ್ಯಾಯಾಲಯದ ಜುಡಿಷನಲ್ಲಿ ನನ್ನ ಜುಡಿಷನಲ್ಲಿ ಇಲ್ಲ. ಅದಕ್ಕಾಗಿ ಅದು SITಗೆ ಬಿಟ್ಟದ್ದು ಅಂತ ಮಾನ್ಯ ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ಇದು ಅಲ್ಲದೆ SIT ಅವರಿಗೆ ಬೇರೆ ರೀತಿಯ ತನಿಖೆ ಕೂಡ ಮಾಡಬಹುದಾ ಅಂತ? ಈಗ ಮಹೇಶ್ ತಿಮ್ಮರೋಡಿ ಅಥವಾ ಬುರುಡೆ ಪ್ರಕರಣದ ಹಿಂದೆಯೇ SIT ಸುತ್ತುತ್ತಾ ಇದೆ. ಅಲ್ಲಿ SIT ರಚನೆ ಆಗಿರುವಂತದ್ದು ಕಳೆದ 20 ವರ್ಷಗಳಿಂದ ಏನೆಲ್ಲ ಆಗಿದೆ ಅದರ ತನಿಖೆ ಆಗಬೇಕು ಅಂತ. ಸೊ SIT ಅವರು ಪೊಲೀಸ್ ಸ್ಟೇಷನ್ ಆದ ಕಾರಣ ಅವರಿಗೆ ಬೇರೆ FIR ಅನ್ನು ಕೂಡ ಮಾಡಬಹುದು. ಇದುವರೆಗೂ ಈ 39/2025 ಬಿಟ್ಟು ಬೇರೆ FIR ಇಲ್ಲೂ ಆಗಿಲ್ಲ ಅಂತ ಹೇಳಿ ಒಂದಷ್ಟು ಜನ ಮಾತಾಡ್ತಾ ಇದ್ದಾರೆ. ಸೊ ಆ ಬೇರೆ FIR ಮಾಡಿ ತನಿಖೆ ಮಾಡಬಹುದಾ? ಇದು ಕೋರ್ಟ್ ಅಲ್ಲಿ ಇರುವಂತಹ ಕಾರಣಕ್ಕಾಗಿ. ಸರ್, ರಾಜ್ಯಪಾಲರು SIT ರಚನೆ ಮಾಡಿದಂತ ಸಂದರ್ಭ
ಈ ಬುರುಡೆ ಮತ್ತು ಇತರ ಇದಕ್ಕೆ ಸಂಬಂಧಪಟ್ಟಂತ ಪ್ರಕರಣವನ್ನು ತನಿಖೆ ಮಾಡಲಿಕ್ಕೆ ಅವಕಾಶ ತನ್ನ ಆದೇಶದಲ್ಲಿ ಉಲ್ಲೇಖ ಮಾಡಿದೆ. ಅದನ್ನು ನಾನು ನೋಡಿದ್ದೇನೆ. ಸೊ ಹಾಗಾಗಿ SIT ಅವರಿಗೆ ಅದನ್ನು ಮಾಡಬಹುದು. ಖಂಡಿತ SIT ಅಂದ್ರೆ ಇದಕ್ಕೆ ಕನೆಕ್ಟೆಡ್ ಆಗಿ ಯಾವ ಎಲ್ಲ ಪ್ರಕರಣಗಳಿದೆ ಅದೆಲ್ಲವನ್ನು ತನಿಖೆ ಮಾಡಲಿಕ್ಕೆ SITಗೆ ಅಧಿಕಾರ ಕೊಟ್ಟಿದೆ ಸರ್. ಈಗ 39/2025 ಅಲ್ಲಿರುವಂತದ್ದು ಚಿನ್ನೈನ ಪ್ರಕರಣ, ಬೇರೆ ಪ್ರಕರಣ ಬೇರೆ ಸಪರೇಟ್ ಆಗಿ FIR ಮಾಡಿಯೇ ಮಾಡಬೇಕಾ ಅಥವಾ ಇದರ 39/2025 ಅಲ್ಲೇ ಮಾಡೋಕ್ಕಾಗುತ್ತೆ ಸರ್? ಈಗ ಸಪರೇಟ್ ಅಪರಾಧ ಪ್ರಕರಣಗಳು ನಡೆದಿದ್ರೆ ಅದನ್ನು ಸಪರೇಟ್ ಆಗಿ FIR ಮಾಡಬೇಕು. ಒಂದೇ ಪ್ರಕರಣದಲ್ಲಿ ಮಾಡ್ಲಿಕ್ಕೆ ಆಗಲ್ಲ ಸರ್. ಯಾಕಂದ್ರೆ ಅದು ನಾನು ನೋಡ್ಬೇಕು. ಒಂದ್ ವೇಳೆ ಸಪರೇಟ್ ಒಫೆನ್ಸ್ ಸಪರೇಟ್ ಸಮಯದಲ್ಲಿ ನಡೆದಿದ್ರೆ ಅದಕ್ಕೆ ಅದು ಸಪರೇಟ್ ಆಗಿ ಮಾಡಬೇಕಾಗುತ್ತೆ ಈಗ 23ಕ್ಕೆ ಮತ್ತೆ ವಾದ ಪ್ರತಿವಾದ ನಡೆಯುತ್ತೆ ಸರ್. ಅವತ್ತು ನಾನು ಮಹೇಶ್ ತಿಮ್ಮರೋಡಿ ಅವರ ಪರವಾಗಿ ನಾನು ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕಿದ್ದೇನೆ. ಅನಂತರ ವಾದ ಪ್ರತಿವಾದಗಳು ನಡೀಲಿಕ್ಕಿದೆ ಸರ್. ಓಕೆ ಅಂತ ಹೇಳಿದ್ರೆ ಸದ್ಯದ ಮಟ್ಟಿಗೆ ಫೈನಲ್ ರಿಪೋರ್ಟ್ ಬರದೆ ಯಾವುದೇ ಕಾರಣಕ್ಕೂ ಏನು ಹೇಳಿದೆ ಕೋರ್ಟ್? ಫೈನಲ್ ರಿಪೋರ್ಟ್ ಬರದೆ ಸರ್, ಫೈನಲ್ ರಿಪೋರ್ಟ್ ಬಾರದೆ ಅವರು ಹಾಕಿರುವಂತಹ ಅರ್ಜಿಯನ್ನು ಈ ಸಂದರ್ಭದಲ್ಲಿ ಅದನ್ನು ತಟಸ್ಥವಾಗಿ ಇಟ್ಟಿದೆ. ಅದರ ಮೇಲೆ ಅಂದ್ರೆ ಕೆಪ್ಟಿ ಅಭಿಯಾನ್ಸ್ ಅಲ್ಲಿ ಇಟ್ಟಿದ್ದಾರೆ ಸರ್. ಅಷ್ಟು ಮಾತ್ರ ನಾನು ಹೇಳ್ಬೋದು. ಇದು ಖಂಡಿತವಾಗಿ ಇದು ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ಮತ್ತು ಇತರ ವ್ಯಕ್ತಿಗಳಿಗೆ ಯಾರನ್ನು ಇಲ್ಲಿ ಆರೋಪಿ ಅಂತ ಮಾಡಬೇಕು ಅಂತ SIT ಅವರು ನಿರ್ಧಾರ ಮಾಡಿದ್ರು. ಅದು ಇವರಿಗೆ ಒಂದು ದೊಡ್ಡ ಹಿನ್ನಡೆ ಅಂತ ನಾನು ಭಾವಿಸುತ್ತೇನೆ. ಇವತ್ತು ನ್ಯಾಯಾಲಯದಲ್ಲಿ ಮಧ್ಯಾಹ್ನ ಪ್ರಕರಣವನ್ನ ಕರೆಸಿದ್ರು. ನಾವು ಹಾಜರಾಗಿದ್ವಿ. ನಾವು ನ್ಯಾಯಾಲಯ ಕೇಳಿದ್ವಿ, ನಾವು ವಾದ ಮಂಡಿಸಬೇಕಾಗಿದೆ. 3ನೇ ತಾರೀಕು ತಾವು ಆದೇಶಕ್ಕಿಟ್ಟಿದ್ರಿ. ಅದಕ್ಕೆ 29/12 ಡಿಸೆಂಬರ್ ನಾವು ಅಪ್ಲಿಕೇಶನ್ ಹಾಕಿ ನಾವು ವಾದವನ್ನು ಮಂಡಿಸಕ್ಕೆ ನಮ್ಗೆ ಕಾಲಾವಕಾಶ ಕೊಡಿ ಅಂತ ಹೇಳಿದ್ವಿ. ಅಪ್ಲಿಕೇಶನ್ ತಮ್ಮ ಮುಂದೆ ಇದೆ. ಅದು ಅಕ್ಸೆಪ್ಟೂ ಆಗಿಲ್ಲ, ರಿಜೆಕ್ಟೂ ಆಗಿಲ್ಲ. ಆ ಕಾರಣಕ್ಕಾಗಿ ನಾವು ವಾದ ಮಾಡಬೇಕು ಅಂತ ಹೇಳಿದ್ವಿ. ಜಡ್ಜು ಇಲ್ಲ, ಸಮಯ ಕೊಡೋಕ್ಕಾಗಲ್ಲ, ನಾನು ಆದೇಶ ಹೊರಡಿಸ್ತೀನಿ ಅಂತ ಹೇಳಿದರು. ಸರಿ, ಹಾಗಲ್ಲ, ನಾವು ವಾದ ಮಾಡಲೇಬೇಕು, ನೀವು ನಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದ್ರಿಂದ ನಮಗೆ ಅವಕಾಶ ಇದೆ ಅಂತ ಹೇಳಿದ್ವಿ. ಸರಿ, ಮಧ್ಯಾಹ್ನ 3 ಗಂಟೆ ಬನ್ನಿ ಅಂತ ಹೇಳಿದರು. ಮಧ್ಯಾಹ್ನ 3 ಗಂಟೆಗೆ ಬೇರೆ ಬೇರೆ ಪ್ರಕರಣಗಳನ್ನು ಕರೆಸ್ತಾ ಇದ್ರು. ಆಮೇಲೆ ಸುಮಾರು 4 ಗಂಟೆಗೆ 4 ಗಂಟೆಗೆ ಪ್ರಕರಣ ಕರೆಸಿದ್ರು. ಆಮೇಲೆ ನಾನು ಕೋರ್ಟ್ಗೆ ಹೇಳಿದೆ, ಕಂಪ್ಲೇಂಟ್ ರಿಪೋರ್ಟು ಏನು ಪೊಲೀಸರು SIT ಅವರು ಫೈಲ್ ಮಾಡಿದ್ದಾರೆ ಅದು ಮೇಂಟೈನಬಲ್ ಅಲ್ಲ. ಆಮೇಲೆ ಜಡ್ಜ್ ಹೇಳಿದ್ರು, ಹೌದು ಇದು ಇನ್ಕಂಪ್ಲೀಟು, ಮತ್ತೆ ಇನ್ನೂ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂತ ಹೇಳ್ತಾರೆ ಅಂತ ಹೇಳಿದರು. ಹಾಗಾದರೆ ಇನ್ವೆಸ್ಟಿಗೇಷನ್ ಪೆಂಡಿಂಗ್ ಇರುವಾಗ, ಸಾಕ್ಷ್ಯಾಧಾರಗಳ ಕೊರತೆ ಇರುವಾಗ ಹೇಗೆ ಇದು ಮೇಂಟೈನಬಲ್ ಆಗುತ್ತೆ? ಮತ್ತೆ ಸುಪ್ರೀಂ ಕೋರ್ಟು ಬೇರೆ ಬೇರೆ ಕೋರ್ಟುಗಳು ಹೇಳಿರೋ ಪ್ರಕಾರವಾಗಿ ಈ ಕೋರ್ಟು ಹಾಕಿರ್ತಕ್ಕಂಥ ಕಂಪ್ಲೇಂಟನ್ನು ಕಣ್ಣು ಮುಚ್ಚಿ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಜೊತೆಗೆ ಸಾಕ್ಷ್ಯಾಧಾರಗಳ ಕೊರತೆ ಇದೆ. ಆದ್ದರಿಂದ ನಾವು ಆರ್ಗ್ಯುಮೆಂಟ್ ಮಾಡಲೇಬೇಕು ಅಂತ ಹೇಳಿದ್ವಿ. ಮತ್ತೆ ಜಡ್ಜು 4 ತಿಂಗಳು ತರಬೇತಿಗೆ ಹೋಗ್ತಾ ಇದ್ದಾರೆ. ಇನ್ಚಾರ್ಜ್ ಜಡ್ಜ್ ಮುಂದೆ ಕರೀತಾರೆ. ಪುನಃ ನಾವು ಹೊಸದಾಗಿ ಆರ್ಗ್ಯುಮೆಂಟ್ ಮಾಡಬೇಕು. ಅದಕ್ಕೋಸ್ಕರ ಜಡ್ಜು 23 ಜನವರಿಗೆ ಈ ಪ್ರಕರಣ ಮುಂದೂಡಿದ್ದಾರೆ. ಆ ದಿನ ಬಹುಶಃ ಆರ್ಗ್ಯುಮೆಂಟ್ ಕೇಳ್ತಾರೆ. ನಾವು 3 ಹೆಜ್ಜೆಗಳನ್ನು ಹಾಕಿದ್ದೀವಿ ಇವತ್ತು. ಒಂದು, ಈ ವಿಕ್ಟಿಮ್ ಸ್ಟೇಟಸ್ ಅನ್ನತಕ್ಕಂಥ ಒಂದು ಏನು ಆರ್ಗ್ಯುಮೆಂಟ್ ಮೊನ್ನೆ ಹಿರಿಯ ವಕೀಲರು CV ನಾಗೇಶ್ವರ್ ಮಾಡಿದ್ರು, ಅದರ ಬಗ್ಗೆ ಒಂದು ತಕರಾರು, ವಿವರವಾದ ತಕರಾರು. ಎರಡನೇದು, ಕಂಪ್ಲೇಂಟ್ ರಿಪೋರ್ಟ್ ನಾಟ್ ಮೇಂಟೈನಬಲ್ ಅನ್ನೋ ವಿಚಾರಕ್ಕೆ ಸುದೀರ್ಘವಾದ ತಕರಾರು. ಜೊತೆಗೆ ಕಂಪ್ಲೇಂಟ್ ರಿಪೋರ್ಟ್ ಅನ್ನ ರಿಜೆಕ್ಟ್ ಮಾಡಲೇಬೇಕು. ರಿಜೆಕ್ಟ್ ಮಾಡದ ಸಂದರ್ಭದಲ್ಲಿ ಈ 4 ಮಾಧ್ಯಮಗಳು ಏನು ಅಸಭ್ಯವಾಗಿ, ಅಶ್ಲೀಲವಾಗಿ, ಕಾನೂನು ಬಾಹಿರವಾಗಿ ಈ ಜರ್ನಲಿಸ್ಟ್ ಎಥಿಕ್ಸ್ ಅನ್ನ ಮರೆತು 24/7 ಏನ್ ಮಾಡಿದ್ರು ಅದರ ಕೆಲ ವಿಚಾರಗಳು ಕಂಪ್ಲೇಂಟ್ ರಿಪೋರ್ಟ್ ಅಲ್ಲಿ ಇದೆ. ಸರಿಯಾದ ಇನ್ವೆಸ್ಟಿಗೇಷನ್ ಆಗಿಲ್ಲ ಅನ್ನತಕ್ಕಂಥದ್ದನ್ನ ನಾವು ಬರೆದು ಹಾಕಿದ್ವಿ. ಆದ್ರೆ ಕೋರ್ಟ್ ಅಲ್ಲಿ ಇವತ್ತು ವಾದಗಳು ರೀಚ್ ಆಗಲಿಲ್ಲ. ಮುಂದೆ ಅದನ್ನು ಹಾಕಿ ನಾವು ವಾದ ಮಂಡಿಸ್ತೀವಿ. ಒಂದು ಟೈಪಲ್ಲಿ ಜಯ ಸಿಕ್ಕಿದೆ. ಯಾರನ್ನು ಆರೋಪಿಯನ್ನಾಗಿ ಮಾಡೋಕೆ ಹೊರಟಿದ್ದಾರೆ SIT ಅವರು, ಅದನ್ನು ತಟಸ್ಥವಾಗಿ ಇಟ್ಟಿದೆ ಕೋರ್ಟ್ ಅನ್ನುವಂತಹ ವಿಚಾರ. ಅದೇ ರೀತಿ ಒಂದು 5-6 ಷರತ್ತುಗಳನ್ನು ಕೂಡ SIT ಹಾಕಿದೆ ಅಂತ ಹೇಳಿದ್ರೆ, ಬುರುಡೆ ಏನು ಸಿಕ್ಕಿದೆ, ಅದರ FSL ರಿಪೋರ್ಟ್ ಬರಲಿಲ್ಲ ಅನ್ನುವಂತಹ ವಿಚಾರದಲ್ಲೂ ಕೂಡ SIT ಇದೆ. ನಂತರದಲ್ಲಿ ಅಲ್ಲಿ ಅಸಹಜ ಸಾವೇನಾಗಿದೆ ಅದರ ಬಗ್ಗೆನೂ ಕೂಡ ತನಿಖೆ ಮಾಡಬೇಕು ಅನ್ನುವಂತಹ ವಿಚಾರದಲ್ಲಿ SIT ಕೋರ್ಟ್ ಅಲ್ಲಿ ಒಪ್ಪಿಕೊಂಡಿದೆ. ಸೊ ಹೀಗಿರ್ಬೇಕಾದ್ರೆ ಇದು ಫೈನಲ್ ರಿಪೋರ್ಟ್ ಅಲ್ಲ. ಒಂದಷ್ಟು ಜನ ಮಾತಾಡ್ತಾ ಇದ್ರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ SIT ಅನ್ನುವಂತಹ ವಿಚಾರದಲ್ಲಿ. ಸೊ ಇವತ್ತು ಕೋರ್ಟ್ ಹೇಳಿರುವಂತದ್ದು ಇದನ್ನು ತಟಸ್ಥ ಇಟ್ಟಿದೆ ಅಂತ ಹೇಳಿದ್ರೆ, ಇದು ಚಾರ್ಜ್ ಶೀಟ್
ಅಲ್ಲ ಅನ್ನುವಂಥ ವಿಚಾರದಲ್ಲಿ. ಸೊ ಹಾಗಾಗಿ ಫೈನಲ್ ರಿಪೋರ್ಟ್ ಬಂದ ನಂತರ ಏನ್ ಆಗುತ್ತೆ ಅನ್ನುವಂಥ ವಿಚಾರದಲ್ಲಿ ಕಾದು ನೋಡ್ತೀವಿ.